ಲೆಗ್ ಸ್ಪಿನ್ನರ್ಗೆ ಕಂಪ್ಯಾರಿಟಿವ್ಲಿ ಆಫ್ ಸ್ಪಿನ್ನರ್ಗಿಂತ ಸ್ವಲ್ಪ ಜಾಸ್ತಿ ಜಂಪ್ ಇರುತ್ತೆ. ವೆಲ್ಕಮ್ ಬ್ಯಾಕ್. ದಿಸ್ ಇಸ್ ನ್ಯಾಷನಲ್ ಟಿವಿ ಪ್ರೆಸೆನ್ಸ್ ಕ್ರಿಕೆಟ್ ಸೀಕ್ರೆಟ್ 100 ಡೇಸ್ 101 ಕ್ರಿಕೆಟ್ ಟೆಕ್ನಿಕ್. ಲೆಗ್ ಸ್ಪಿನ್ನಲ್ಲಿ ನಾವು ಇವತ್ತು ಒಂದು ಸ್ಟೆಪ್ ಮುಂದೆ ಹೋಗ್ತಾ ಇದ್ವಿ. ಆ್ಯಕ್ಷನ್ ಎಲ್ಲ ಡೆವಲಪ್ ಮಾಡಾಗಿದೆ. ನಾವು ಪ್ರೀವಿಯಸ್ ವೀಡಿಯೋಗಳಲ್ಲಿ ಗ್ರಿಪ್ ಹೇಗಿರುತ್ತೆ, ಬ್ಯಾಕ್ ಫುಟ್ ಲ್ಯಾಂಡಿಂಗ್ ಹೇಗಿರುತ್ತೆ, ಲೋಡಿಂಗ್ ಹೇಗಿರುತ್ತೆ, ಹಾಗೆಲ್ಲ ಫ್ರಂಟ್ ಫುಟ್ ಲ್ಯಾಂಡಿಂಗ್ ಆಗಿರುತ್ತೆ, ನಾನ್ ಬೌಲಿಂಗ್ ಹೇಗಿರುತ್ತೆ, ಅದ್ರ ಬಗ್ಗೆ ಎಲ್ಲ ತಿಳ್ಕೊಂಡ್ವಿ. ಹಾಗೆ ಫಿನಿಶ್ ಕೂಡ ಮಾಡಿದ್ವಿ. ಸೊ ಅದೆಲ್ಲ ನಾವು ಮಾಡಿದ್ದು ನಮ್ಮ 90% ಆಫ್ ಕೆಲಸ ಏನಿದೆ ಒಂದು ಸ್ಪಿನ್ನರ್ ಆಗಿ ಅಥವಾ ಎನಿ ಬೌಲರ್ ಆಗಿ, ಅದು ನಾವು ಸ್ಕ್ರೀಸಲ್ಲಿ ಮಾಡುವಂಥದ್ದು. ಸೊ ಸ್ಕ್ರೀಸಲ್ಲಿ ಮಾಡೋದಕ್ಕೆ ಇಷ್ಟು ದಿನ ಪ್ರತಿಯೊಂದೂ ಡೀಟೇಲಾಗಿ ನಿಮ್ಗೆ ಕಲಿಸ್ಕೊಟ್ಟಿದ್ದು. ಸೊ ಇವಾಗ ಹೋಗ್ತಿರೋದು ನಾವು ನೆಕ್ಸ್ಟ್ ಸ್ಟೆಪ್ಪು ಜಂಪು. ಇವಾಗ ಆ್ಯಕ್ಚುಲಿ ರಿವರ್ಸ್ ಹೋಗುತ್ತೆ ಇದು. ಒನ್ಸ್ ನಮ್ಮ ಮೇಯ್ನ್ ಇರೋದೇ ಸ್ಕ್ರೀಸಲ್ಲಿ ಏನು ಮಾಡ್ತೀವಿ ಅನ್ನೋದು ಇಂಪಾರ್ಟೆಂಟ್ ಆಗಿರೋದ್ರಿಂದ ಅದ್ರ ಬಗ್ಗೆ ಕಾನ್ಸಂಟ್ರೇಷನ್ ಜಾಸ್ತಿ ಇತ್ತು. ಸೊ ಈಗ ಸ್ಕ್ರೀಸ್ ಹೇಗೆ ಬರ್ತೀವಿ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಸೊ ರನ್ನಪ್ ನೆಕ್ಸ್ಟ್ ಹೋಗುತ್ತೆ, ಬಟ್ ಅದಕ್ಕೆ ಮುಂಚೆ ಬರೋದು ಜಂಪು, ಗ್ಯಾದರ್ ಅಂತಾರೆ. ಸೊ ಹೇಗಿರುತ್ತೆ ಒಂದು ಸ್ಪಿನ್ನರಾಗಿ ಜಂಪು, ಅಥವಾ ಸ್ಪಿನ್ನರ್ಗೆ ಏನಕ್ಕೆ ಬೇಕು ಜಂಪು ಸೊ ಅನ್ನೋದಾದರೆ, ಈಗ ನಾನು ರನ್ನಿಂಗ್ ಮಾಡ್ಕೊಂಡು ಬರ್ತಾಯಿದ್ದೀನಿ ಅಂದರೆ ನಾನು ಇಲ್ಲಿಂದನೇ ಸ್ಟ್ರೈಟಾಗಿ ಹೋಗಿ ಬೌಲಿಂಗ್ ಆ್ಯಕ್ಷನ್ ಬರೋಕ್ಕಾಗಲ್ಲ. ನನ್ನ ಪೊಸಿಷನ್ಸು ನಾನು ಸೈಡ್ ಆನ್ ಆಗಿರೋದ್ರಿಂದ ಎಕ್ಸ್ಪೆಷಲಿ ನಾನು ಸೈಡ್ ಆನ್ ಪೊಸಿಷನ್ಗೆ ಹೋಗಬೇಕಾಗತ್ತೆ. ಸೊ ರನ್ನಿಂಗಿಂದ ನಾನು ಬೌಲರ್ ಆಗಬೇಕು ಅಂದರೆ, ಒಂದು ರನ್ನರ್ ಆಗಿ ಬೌಲರ್ ಆಗಬೇಕು ಅಂದರೆ ನನಗಿಲ್ಲಿ ಜಂಪ್ ಇಂಪಾರ್ಟೆಂಟ್ ಆಗುತ್ತೆ ಇಲ್ಲಿ. ಸೊ ಪೊಸಿಷನ್ಸ್ ಬರೋದಕ್ಕೆ. ಸೊ ಅದಕ್ಕೆ ನೀವು ನೋಡಿರ್ತೀರ ಕೆಲವೊಂದು ಬೌಲರ್ಸು ಆ್ಯಂಗಲ್ ರನ್ನಪ್ ಇರುತ್ತೆ, ಕೆಲವ್ರದ್ದು ಸ್ಟ್ರೈಟ್ ರನ್ನಪ್ ಇದ್ದರೆ, ಎಕ್ಸ್ಪೆಷಲಿ ಲೆಗ್ ಸ್ಪಿನ್ನರ್ದು ಯಾಕೆ ಆ್ಯಂಗಲ್ ಇರುತ್ತೆ. ಆ್ಯಂಗಲ್ ರನ್ನಪ್ಪು ನಮಗೆ ಇಲ್ಲಿ ಸೈಡ್ ಆನ್ ಪೊಸಿಷನ್ ರೀಚ್ ಆಗೋದಕ್ಕೆ ನಮಗೆ ತುಂಬಾ ಹೆಲ್ಪ್ ಮಾಡುತ್ತೆ ಆ್ಯಂಗಲ್ ರನ್ನಪ್ಪು. ಸೊ ಅದಕ್ಕಾಗಿ ಅವ್ರು ಎಕ್ಸ್ಟ್ರಾ ಸೈಡ್ ಆನ್ ಪೊಸಿಷನ್ಗೆ ಹೋಗೋದಕ್ಕೆ ಆ್ಯಂಗಲ್ ರನ್ನಪ್ ಇಂಪಾರ್ಟೆಂಟ್ ಆಗುತ್ತೆ. ಸೊ ಮೇಯ್ನ್ ಬೇಸಿಕ್ ಏನಂದರೆ ನಾವು ಜಂಪು ಬೌಲಿಂಗ್ ಆ್ಯಕ್ಷನ್ನ ತರೋದಕ್ಕೆ ಇಲ್ಲಿಂದ ಈಗ ಬಂದು ಇದು ಜಂಪ್ ಮಾಡಿಲ್ಲ ಅಂದರೆ ನನಗೆ ಅಷ್ಟು ಕಂಟ್ರೋಲ್ ಸಿಗೋಲ್ಲ, ಅಷ್ಟು ಕನ್ಸಿಸ್ಟೆಂಟಾಗಿ ಸಿಗೋಲ್ಲ ನನಗೆ. ಬರೀ ಸ್ಟ್ರೈಟ್ ಅವೇ ರನ್ನಿಂಗೇ ಮಾಡ್ತೀನಿ ಅಂತ. ಸೊ ಜಂಪು ಹೇಗಿರಬೇಕು ಅನ್ನೋದಾದರೆ, ಲೈಕ್ ಫಾಸ್ಟ್ ಬೌಲರ್ಸ್ ಥರ ನಮಗೆ ಈ ರೀತಿ ಹೋಗೋಲ್ಲ, ಜಂಪ್ ಇಲ್ಲಿ ಹೋಗೋಲ್ಲ, ನಮಗೆ ಮೇಲೋಗುತ್ತೆ. ಯಾಕಂದರೆ ನಮಗೆ ರನ್ನಪ್ಪಲ್ಲಿ ಅಷ್ಟೊಂದಿನ ಫಾಸ್ಟಾಗಿ ಬರ್ತಿರಲ್ಲ. ಸೊ ನಮಗೆ ಆ ಸ್ಪೀಡಲ್ಲಿ ಇಲ್ಲಿ ಜಂಪ್ ಆಗೋದಕ್ಕೆ ಸೊ ರನ್ನಪ್ ರಿದಮಕ್ಕಿರೋದ್ರಿಂದ ನಾವು ಮೇಲೋಗಿ ಕೆಳಗಡೆ ಬರಬೇಕಾಗುತ್ತೆ. ಸೊ ಅದು ನಮಗೆ ಎನರ್ಜಿ ಬಿಲ್ಡ್ ಮಾಡೋದು ಕೂಡ ಹೆಲ್ಪ್ ಆಗುತ್ತೆ. ಇಲ್ಲಿನ ಪೊಸಿಷನ್ ಲೆಗ್ ಸ್ಪಿನ್ನರ್ಗೆ ಕಂಪ್ಯಾರಿಟಿವ್ಲಿ ಆಫ್ ಸ್ಪಿನ್ನರ್ಗಿಂತ ಸ್ವಲ್ಪ ಜಾಸ್ತಿ ಜಂಪ್ ಇರುತ್ತೆ. ಇರೋದಿಲ್ಲ ಅಂತಲ್ಲ, ಸ್ವಲ್ಪ ಜಾಸ್ತಿ ಖಂಡಿತ ಇದ್ದೇ ಇರುತ್ತೆ ಲೆಗ್ ಸ್ಪಿನ್ನರ್ಗೆ. ಸೊ ಅವ್ರಿಗೆ ಪೊಸಿಷನ್ಸ್ಗೆ ಫುಲ್ ಸೈಡ್ ಆನ್ ಪೊಸಿಷನ್ಸ್ ಬರಬೇಕಾಗಿರೋದ್ರಿಂದ ಸ್ವಲ್ಪ ಏರಲ್ಲಿ ಟೈಮ್ ಬೇಕು, ಅದಕ್ಕಾಗಿ ಸ್ವಲ್ಪ ಜಾಸ್ತಿ ಇರುತ್ತೆ. ಸೊ ಸೈಡ್ ಆ್ಯಂಗಲಿಂದ ನೋಡ್ಕೊಳ್ಳೋದಾದರೆ, ಸೈಡ್ ಆ್ಯಂಗಲಿಂದ ಲೆಗ್ ಪೊಸಿಷನ್ ಇದು, ಅದು ನನಗೆ ಆ ರಿದಮು ಕೂಡ ಹೆಲ್ಪ್ ಮಾಡುತ್ತೆ. ಒಂದು ಸೆಕೆಂಡ್ ಏರಲ್ಲಿ ಟೈಮ್ ಇದ್ದಾಗ ನನಗೆ ಬ್ರೀತ್ ಮಾಡೋಕ್ಕೂ ಕೂಡ ಟೈಮ್ ಸಿಗುತ್ತೆ. ಹಾಗೆ ಬೌಲಿಂಗ್ ಪೊಸಿಷನ್ಸ್ಗೆ ಬರ್ಬೋದು. ಇದರಿಂದ ಇದು ಜಂಪ್ಗಿರೋ ಇಂಪಾರ್ಟೆನ್ಸು. ಸೊ ಇದನ್ನು ಪ್ರಾಕ್ಟೀಸ್ ಮಾಡೋದು ಹೇಗೆ ಅಂದರೆ, ಇಲ್ಲಿ ನನ್ನ ಲೆಫ್ಟ್ ಫುಟ್ನ ಪುಷ್ ಮಾಡಿ ನಾನು ರೈಟ್ ಫುಟಲ್ಲಿ ಲ್ಯಾಂಡ್ ಆಗಬೇಕಾಗತ್ತೆ. ಸೊ ಇಲ್ಲಿಂದ ಒಂದು ಬೌಲಿಂಗ್ ಆ್ಯಕ್ಷನ್ ಈಗಲೇ ಬೇಕಾಗಿಲ್ಲ, ಏಕೆಂದರೆ ಮೊಮೆಂಟಮ್ ಅಷ್ಟಿಲ್ಲ ನಮಗೆ. ನಾವು ಸ್ಟಾರ್ಟಿಂಗಿಂದ ಮಾಡ್ತಿರೋದ್ರಿಂದ ಮೊಮೆಂಟಮ್ ಇಲ್ಲ, ಬರೀ ಬ್ಯಾಕ್ ಫುಟ್ ಲ್ಯಾಂಡಿಂಗು. ಆ ಏರಲ್ಲಿ ಒಂದು ಸೆಕೆಂಡ್ ಟೈಮ್ ಇದೆ ಅನ್ನೋ ಫೀಲ್ ಬರಬೇಕು, ಅಷ್ಟೇ ಬ್ಯಾಲೆನ್ಸ್ ಕೂಡ ಇರಬೇಕು. ಸೊ ಇಲ್ಲಿಂದ ಇದೊಂದು 100 ಟೈಮ್ಸ್ ಮಾಡಿದ್ಮೇಲೆ ಸ್ವಲ್ಪ ಬೆಟ್ರ್ ಆಗಿದೆ ಅಂದಾಗ ನಾವು 2-3 ಸ್ಟೆಪ್ ಹಿಂದೆ ಹೋಗಿ ಮತ್ತು ಇಲ್ಲಿ ಇವಾಗ ಬೇಕಾದ್ರೆ ಆ್ಯಕ್ಷನ್ ಕಂಪ್ಲೀಟ್ ಮಾಡ್ಬೋದು. ಏಕೆಂದರೆ ಸ್ವಲ್ಪ ಮೊಮೆಂಟಮ್ ಇದೆ, ನಮಗೆ ಪುಷ್ ಮಾಡ್ಬೋದು ಬಾಡಿನ ಫಿನಿಷ್ ಮಾಡೋದಕ್ಕೆ. ಹೀಗೆ ಸೊ ಇದು ಒಂದು ಜಂಪ್ಗಿರುವಂಥ ಇಂಪಾರ್ಟೆನ್ಸು ಖಂಡಿತ ಇದು ಎಲ್ಲ ಬೌಲರ್ಗೆ ಇದ್ದೇ ಇರುತ್ತೆ. ಹಾಗೆ ಇಲ್ಲಿ ಕೀ ಪಾಯಿಂಟಾಗಿ ನೀವು ಅರ್ಥ ಮಾಡ್ಕೋಬೇಕಾಗಿರೋದು, ಒಂದು ಲೆಗ್ ಸ್ಪಿನ್ನರ್ ಆಗಿ ಒಂದು ಸ್ವಲ್ಪ ಎಕ್ಸ್ಟ್ರಾ ಜಂಪ್ ಇರೋದು ಇಂಪಾರ್ಟೆಂಟ್ ಆಗುತ್ತೆ. ಸೊ ಗುಡ್ ಲಕ್, ಆಲ್ ದಿ ಬೆಸ್ಟ್, ಕೀಪ್ ಪ್ರಾಕ್ಟೀಸಿಂಗ್.